ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ತುಂಬ ಕಮ್ಮಿ ಆಗಿದೆ ಐಟಮ್. ಈ ಥರದೊಂದು ಸೆಟ್ ಹಾಕಿ ಅದರಲ್ಲೂ ತುಂಬ ವೆರಿ ರೇರ್ ಈ ಥರದೊಂದು ಸೆಟ್ ಮಾಡುವಂಥದ್ದು. ಇವತ್ತು ಇಲ್ಲಿ ಧರಣಿಗೋಸ್ಕರ ಸೆಟ್ ಹಾಕಿರುವಂಥದ್ದು ಐಟಮ್ಸ್ ಆಗಿ ನಡೀತಿದೆ. ಯಾವ ಥರ ಯಾವ ಥರ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಮೇಡಮ್? ಇದು ಈಗ ವಾರೆ ಮೇರೆ ಮುರುಘಾ ಅಂತ ಅವಾಗಿತ್ತು, ಆ ಥರ ಬಿಟ್ಟರೆ ಕನ್ನಡದಲ್ಲಿ ಕೋಳಿ ಸಾಂಗ್ ಅಂತ ಯಾವುದೂ ಇರಲಿಲ್ಲ. ಆ ಕೋಳಿ ಸಾಂಗಲ್ಲಿ ಮಾಡ್ತಿರೋವಂಥದ್ದು ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಿರೋದು. ಅದು ನಾರ್ತ್ ಕರ್ನಾಟಕ ಸ್ಟೈಲ್ಗೆ ಅಂತ ಅಂದ್ಬಿಟ್ಟು ಮಾಡಿರೋವಂಥದ್ದು. ಇದು ತುಂಬಾ ಚೆನ್ನಾಗಿದೆ. ಮತ್ತು ಮಂಗ್ಳಿಯವ್ರು ತುಂಬ ಚೆನ್ನಾಗಿ ಆಡಿದ್ದಾರೆ. ಸಾಂಗು ತುಂಬ ಚೆನ್ನಾಗಿದೆ. ಒಳ್ಳೆ ಹುಕ್ ಲೈನ್ ಇದೆ, ತುಂಬ ಚೆನ್ನಾಗಿ ಕ್ಯಾಚಿ ಇದೆ. ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಮಗೆ ಎಲ್ಲದಕ್ಕೂ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಸರ್ ನಾವು ಈ ಥರ ಬೇಕು ಈ ಥರ ಬೇಕು ಅಂತ ಕೇಳೋದಕ್ಕೆ ಎಲ್ಲನೂ ಒದಗಿಸಿದ್ದಾರೆ. ಮತ್ತು ಹೀರೋ ಸರ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಒಂದು ಅಕ್ಷತಾ ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಟೀಮ್ ಚೆನ್ನಾಗಿದೆ ಮೇಡಮ್. ಎಲ್ಲ ಗ್ರ್ಯಾಂಡ್ ವ್ಯೂಗೆ ಸಾಂಗ್ ಬಂದಮೇಲೆ ನೀವು ನೋಡ್ಬಿಟ್ಟು ಹೇಳ್ತೀರಾ. ರೆಗ್ಯುಲರ್ ಇಲ್ದಿರ ಬೇರೆ ಥರದಲ್ಲಿ ಒಂದು ಚಿತ್ರೀಕರಣ ಮಾಡ್ತಾರೆ. ಹಾಂ, ಡೆಫಿನೆಟ್ಲಿ ಆಗುತ್ತೆ ಮೇಡಮ್, ಡೆಫಿನೆಟ್ಲಿ ಆಗುತ್ತೆ. ಮೇಡಮ್, ನಾವು ನಮ್ಮ ಮಾಸ್ಟರ್ ಜೊತೆಯಿಂದ ವರ್ಕ್ ಮಾಡ್ತಾ ಇರೋದ್ರಿಂದ ಯಾವುದು ಹುಕ್ ಲೈನ್ ಹೆಂಗೆ ಹಿಡಿಬೇಕು ಅನ್ನೋದೊಂದು ಅವಾಗಿಂದ ಗೊತ್ತಿರುತ್ತೆ. ಇವತ್ತವರೆಗೂ ಮಾಡ್ಕೊಂಡಿದ್ದೀವಿ. ನಮಗೆ ಹೇಗೆ ಎಲ್ಲ ಸಿನಿಮಾಗಳಿಗೂ KGF ಇರ್ಬೋದು, KD ಇರ್ಬೋದು, ಈ ಥರದ್ದು ಏನೇನೋ ಒಂದೊಂದು ಕ್ಯಾಚ್ ಈ ಥರ ಮಾಡಿದ್ವಿ. ಇದೆಲ್ಲ ಅದು ಖಂಡಿತವಾಗ್ಲೂ ಮಾಡಿದ್ದೀವಿ ಮೇಡಮ್. ತುಂಬ ಚೆನ್ನಾಗಿ ಬರುತ್ತೆ ಇದು. ಎಸ್ ಮ್ಯಾಮ್. ಹೌದು ಮೇಡಮ್, ಖಂಡಿತ ಅದು ಕೋಳಿ ನಮ್ಮ ಕೈಲಿದ್ರೆ ಕರೆಕ್ಟಾಗಿರುತ್ತೆ. ಕೋಳಿ ನೋಡಿದ್ರೆ ಕೋಳಿ ಜಗಳಕ್ಕೆ ಹೋಗ್ಬಿಡುತ್ತೆ. ತುಂಬ ಟಫ್ ಇದೆ ಇದರಲ್ಲಿ. ಅದಕ್ಕೆ ಅದೇ ಮೇಡಮ್, ಇವಾಗ ಒಂದಷ್ಟು ಕೋಳಿಗಳು ಆಡ್ತಾನೆ ಇರೋವಂಥ ಒಂದಷ್ಟು ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಅದೇ ವಾರೆ ಮರೆ ಮುರುಘಾ ನೋಡಿದ್ಮೇಲೆ ನಾನು ಇವತ್ತೇ ಫಸ್ಟು ಕನ್ನಡಕ್ಕೆ ಈ ಸಾಂಗ್ ಸಿಕ್ಕಿರೋದು. ಮತ್ತು ಈ ಥೀಮ್ ಇರೋದು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮೇಡಮ್. ಒಂದು ಕ್ಲೈಮ್ಯಾಕ್ಸ್ ಫೈಟ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಕೋಳಿಗಳಿಗೂ 1 2 ಹೇಳ್ಬೇಕಾಗಿದೆ ಇವಾಗ ನಮಗೆ. ಮೇಡಮ್, ಅದೇ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಕಮ್ಮಿ ಇದ್ದರೂ ಪರವಾಗಿಲ್ಲ, ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದೇ ನಮ್ಮದು. ಅಂದರೆ ನನಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗ ಒಂದಷ್ಟು ಹೀರೋ ಅಂತ ಮಾಡಿದಾಗ ಈ ಕಡೆ ಬಂದಾಗ ಒಂದಷ್ಟು ಕಾಪಾಡಿದ ನನ್ನ ಅದಕ್ಕೆ ನಾನು ಯಾವಾಗಲೂ ಶಿರೋಣಿ ಆಗಿರ್ತೀನಿ. ಅದು ನಾನು ನೋಡ್ಕೊತೀನಿ ಮೇಡಮ್. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮೆಂಟರಾಗಿ ಮಾಡ್ತೀನಿ. ಮತ್ತು ಶೋಸ್ಗಳು ಇರ್ತವೆ. ಈಗ ನಾವು ನಮ್ಮೂರಲ್ಲಿ ರನ್ನರ್ ಅಪ್ ಆಗಿದ್ದೀನಿ, ನಡೀತಾನೆ ಇರುತ್ತೆ. ಅದ್ರ ಜೊತೆಗೆ ಸಿನಿಮಾ ಅನ್ನೋದು ಬಿಡ್ದಿರೇ ಅವತ್ತಿಂದ ಇವತ್ತವರೆಗೂ ಇದು ಯಾವಾಗಲೂ ಮೈನ್ ಇಂಪಾರ್ಟೆನ್ಸೇ. ಅದನ್ನು ಜೊತೆಗೆ ನಾನು ಇಟ್ಕೊಂಡು ಮಾಡ್ತೀನಿ ಮೇಡಮ್. ಇಲ್ಲ, ಡ್ಯಾನ್ಸ್ ಮಾಡ್ತಾರೆ ಮೇಡಮ್. ಅದೇ ಅವ್ರಿಗೆ ಯಾವ ಎಬಿಲಿಟಿ ನೋಡ್ಕೊಂಡೇ ಮಾಡೋದು ಮೇಡಮ್. ಈಗ ಸರ್ದು, ಈಗ ದರ್ಶನ್ ಸರ್ಗೊಂದು, ಸುದೀಪ್ ಸರ್ಗೊಂದು, ಅಪ್ಪು ಸರ್ಗೊಂದು, ಆ ಥರದೇ ಅವ್ರ ಎಬಿಲಿಟಿ ಮೇಲೇ ಮಾಡ್ತಾರೆ ಮೇಡಮ್. ಏನು ಕ್ಯಾಚ್ ಇವಾಗೆಲ್ಲ ತುಂಬ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಅಂತ ಅನ್ಸ್ಕೋಬೇಕಿಲ್ಲ ಮೇಡಮ್. ಈಗ ಅದನ್ನ ಏನು ಪ್ರೆಸೆನ್ಸ್ ಮಾಡ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗೆಲ್ಲ ರೀಲ್ಸ್ಗೆ ಅದಕ್ಕೆ ಇದಕ್ಕೆ ಏನು ಬೇಕು ಹುಕ್ ಲೈನ್ ಆ ಪ್ಲ್ಯಾನಲ್ಲೇ ಕೇಳ್ತಾರೆ. ಅದಕ್ಕೋಸ್ಕರ ಅದೇ ರೀತಿಯೇ ಚೆನ್ನಾಗಾಗಿದೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್.